ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ಮೊನ್ನೆ ಒಂದು ಕ್ಲಾಸ್ ಕಂಪ್ಲೀಟ್ ಆಗಿದೆ. ಸೂನ್ ಈ ಮಂತ್ ಎಂಡ್ ಒಳಗಡೆ ಇನ್ನೊಂದು ಕ್ಲಾಸ್ ಹಾಕ್ತೀನಿ, ಜಾಯ್ನ್ ಆಗಿ ಕಲಿಯರಂತೆ. ಓಕೆನಾ? ಸೊ ಇವತ್ತಿನ ಟ್ರೇಡು ಈಸಿ ಆ್ಯಂಡ್ ಕಂಫರ್ಟಬಲ್ ಟ್ರೇಡು. ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಬೆಳಗ್ಗೆನೂ ಮೆಸೇಜ್ ಹಾಕಿದೆ ಮಾರ್ಕೆಟ್ ಏನು ಮಾಡ್ಬೋದು ಅಂತ. ಸೊ ಅದ್ರ ಪ್ರಕಾರನೇ ಮಾರ್ಕೆಟು ಟ್ರೇಡ್ ಮಾಡಿದೆ. ಅದರ ಪ್ರಕಾರನೇ ನಾನು ಕೂಡ ಟ್ರೇಡ್ ಎತ್ಕೊಂಡಿದ್ದೀನಿ. ಐ ಡನ್ ಫಾರ್ 2 ಟ್ರೇಡ್ಸ್, ಈಸಿ ಟ್ರೇಡ್ಸು. ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ 8 ಟ್ರೇಡ್ ಮಾಡಿದ್ದೀನಿ. ಎಲ್ಲಿ ಹೇಗೆ ಅನ್ನೋದನ್ನ ಆಮೇಲೆ ನಿಮಗೆ ಗೈಡ್ ಮಾಡ್ತೀನಿ. ಫಸ್ಟು ನಂದು P&L ನೋಡ್ಕೊಂಡ್ಬಂದ್ಬಿಡಿ. ಡನ್ ಫಾರ್ ದ ಡೇ, ವೆರಿ ಗುಡ್. ಇದದು ಆ್ಯಕ್ಚುಲಿ ಸೆಕೆಂಡ್ ಟ್ರೇಡ್ ಬಂದು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಓಕೆನಾ? ಫಸ್ಟ್ ಟ್ರೇಡಲ್ಲಿ ಕ್ವಾಂಟಿಟಿ ಕಡಿಮೆ ಇತ್ತು ಬಿಕಾಸ್ ಆಫ್ ಸಮ್ ವಾಲಟಿಲಿಟಿ. ಐ ಜಸ್ಟ್ ಟುಕ್ ಅ ಸ್ಮಾಲ್ ಲೈಕ್ ರೆಗ್ಯುಲರ್ ಕ್ವಾಂಟಿಟಿ. ಸೆಕೆಂಡ್ ಟ್ರೇಡಲ್ಲಿ ಡನ್ ಫಾರ್ ದ ಡೇ, ಈಸಿ. ಲೈಕ್ ಈಗ ನೀವು ಹೇಳಬೇಕಂದ್ರೆ ಗುರುವಾರ ಆಲ್ಮೋಸ್ಟ್ ಒಂದು 15,000 ಲಾಸ್ ಆಗಿತ್ತಾ? ಸೊ 10-12,000. ಸೊ ಶುಕ್ರವಾರ ನಾನು ಇಲ್ಲ, ಟ್ರೇಡ್ ಮಾಡಿಲ್ಲ. ಸೊ ಡನ್. ಇವತ್ತು ಐ ಜಸ್ಟ್ ಮ್ಯಾನೇಜ್ ದಟ್ ಒನ್. ಬಟ್ ಮಾರ್ಕೆಟ್ ಈಸಿ ಎಲ್ಲಿದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಆಲ್ವೇಸ್ ಪೇಷನ್ಸ್ ಇಟ್ಕೊಳ್ಳಿ, ಟ್ರೇಡ್ನ ಕಂಫರ್ಟಬಲಿಗೆ ಟ್ರೇಡ್ ಮಾಡಿ ಅಂತ. ಚಲೋ, ನಿಫ್ಟಿ ಮುಗೀತು. ಲೆಟ್ಸ್ ಸೀಟ್ ಅನ್ನ XML ಗೋಲ್ಡ್ ಟ್ರೇಡ್ ಮಾಡಬೇಕು. ಗೋಲ್ಡಲ್ಲಿ ಆ್ಯಕ್ಚುಲಿ ಬೆಳಗ್ಗೆನೇ ಟ್ರೇಡ್ಸ್ ಇತ್ತು, ಬಟ್ ಬೆಳಗ್ಗೆಯಿಂದ ನನಗೆ ಬರೀ ಫ್ಯಾಮಿಲಿ ಅವ್ರನ್ನ ಡ್ರಾಪ್ ಮಾಡೋದೇ ಕೆಲಸ ಆಗ್ಬಿಟ್ಟಿದೆ. ಫ್ಯಾಮಿಲಿ ಪಿಕಪ್ಪು ಡ್ರಾಪ್ ಅನ್ನೋದೇ ಆಗಿದೆ. ಎಕ್ಸಾಕ್ಟ್ 9 ಗಂಟೆಗೆ ಬಂದಿದ್ದೀನಿ ನಾನು ಮನೆಗೆ. ಬೆಳಗ್ಗೆ 4:15ಗೆ ಹೋದವನು. ಸೊ ಹಾಗಾಗಿ ಕಂಪ್ಲೀಟ್ ಬ್ಯುಸಿ ಇದ್ದೆ. ಸೊ ಗೋಲ್ಡಲ್ಲಿ ಬೆಳಗ್ಗೆನೇ ಒಂದು 2-3 ಒಳ್ಳೆ ಟ್ರೇಡ್ ಕೂಡ ಮಿಸ್ ಆಯಿತು. ನಾನು ನೋಡ್ತಾ ಇದ್ದೆ, ಇದರಲ್ಲಿ ಮೊಬೈಲಲ್ಲಿ ನೋಡಿದಾಗ ಅನ್ನಿಸ್ತು ದಟ್ಸ್ ಓಕೆ. ಲೈಕ್ ಗೋಲ್ಡ್ 24 ಅವರ್ಸ್ ಮಾರ್ಕೆಟ್ ಆದ್ದರಿಂದ ಪೇಷನ್ಸ್ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಟ್ರೇಡ್ ಸಿಗುತ್ತೆ. ಸೊ ಇವತ್ತಿಂದು ಟ್ರೇಡ್ಸ್ ಎಲ್ಲಿತ್ತು ಏನಿತ್ತು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ಗೂ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಏನು ಮಾಡಿದೆ. ಮೊನ್ನೆನೂ ಕೂಡ ಇಟ್ ಈಸ್ ರಿಜೆಕ್ಟ್, ಕಮಿಂಗ್ ಬ್ಯಾಕ್ ಡೌನ್ ಸೈಡ್ ಆ್ಯಂಡ್ ಪುಲ್ ಬ್ಯಾಕ್ ಆ್ಯಂಡ್ ಅಪ್ ಸೈಡ್ ಸ್ಪೈಕು, ಬಟ್ ಸಸ್ಟೈನ್ ಆಗ್ತಿಲ್ಲ. ಫ್ರೈಡೇ ಕೂಡ ಅದನ್ನೇ ಮಾಡ್ಕೊಂಡು ಅಪ್ ಸೈಡ್ ಹೋಗಿತ್ತು. ಬಟ್ ಮಾರ್ಕೆಟು ಸೇಮ್ ಪ್ಯಾಟ್ರನ್ನ ರಿಪೀಟ್ ಮಾಡೋದು ತುಂಬಾ ಕಡಿಮೆ ಇದೆ. ಓಕೆನಾ? ಆ್ಯಂಡ್ ಬೈಯರ್ಸ್ ಎಷ್ಟು ಸಲ ಅಂತ ಎತ್ಕೊಂಡು ಹೋಗ್ತಾರೆ? 1 ಸಲ, 2 ಸಲ, 3 ಸಲ. ಇಟ್ಸ್ ಡಿಫಿಕಲ್ಟ್. ಅಷ್ಟು ಈಸಿ ಅಲ್ಲ. ಮಾರ್ಕೆಟಲ್ಲಿ ನಿಮಗೆ 3 ಸಲ ಎತ್ಕೊಂಡು ಹೋಗಿ ಗ್ಯಾಪ್ ಅಪ್ ಆಗಿದ್ದರೆ ಬೈಯರ್ ಫೇವರ್ ಆಗಿರ್ತಿತ್ತು. ಮಾರ್ಕೆಟ್ ಯಾವಾಗ ಗ್ಯಾಪ್ ಅಪ್ ಆಗಿಲ್ಲ, ಕ್ಲಿಯರ್ ಕಟ್ಟು ಮಾರ್ಕೆಟ್ ಇವತ್ತು ಬೈಯರ್ ಫೇವರ್ ಆಗಿಲ್ಲ, ಬಟ್ ಸ್ಲೋ ಇದೆ. ಪ್ರೀಮಿಯಂ ತುಂಬ ಸ್ಲೋ ಮೂವ್ಮೆಂಟ್ ಆಗ್ತಿದೆ. ಅದು ಓಕೆ, ಅದು ಪ್ರೀಮಿಯಂ ಫಾಸ್ಟಾಗಿ ಏನು ಯಾವಾಗ ಮೂವ್ಮೆಂಟ್ ಆಗುತ್ತೆ ಹೇಳಿ? 24,000 ಮೇಲಿದ್ದಾಗ ಯಾವಾಗಲೂ ಸ್ಲೋನೇ ಮೂವ್ಮೆಂಟ್ ಆಗೋದು. ಸೊ ಹಾಗಾಗಿ ನಾನು ಕೂಡ ಪೇಷನ್ಸ್ಲಿ ವೆಯ್ಟ್ ಮಾಡ್ತಿದ್ದೆ. ಮೊದಲನೇ ಟ್ರೇಡ್ ಏನು ಮಾಡಿದೆ ಸ್ಟೂಡೆಂಟ್ಸಿಗೆ ಐ ಸೆಡ್ ವೆರಿ ಮಚ್ ಕ್ಲಿಯರ್ಲಿ, ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಿ ಅಂತ. 15 ನಿಮಿಷದ ಕ್ಯಾಂಡಲ್ ಕ್ಲೋಸ್ ಆಯಿತು. ಆ್ಯಂಡ್ ಗೈಸ್ ಹೇಳ್ತಾ ಇದ್ದೀನಿ, ನಾನು 15 ನಿಮಿಷ ಮತ್ತು 5 ನಿಮಿಷ ಕಂಬೈನಲ್ಲಿ ಯೂಶಲಿ ಟ್ರೇಡ್ ಮಾಡ್ತೀನಿ. ಅಂದರೆ ನಾನು 15 ನಿಮಿಷದ್ದು ಚಾರ್ಟ್ನ ಕಂಪ್ಲೀಟ್ಲಿ ವಾಚ್ ಮಾಡ್ತಾ ಇರ್ತೀನಿ. ಬಿಕಾಸ್ ಓನ್ಲಿ 25 ಕ್ಯಾಂಡಲ್ಸ್ ಆಗೋದ್ರಿಂದ ನನಗೆ ಕಂಫರ್ಟಬಲ್ ಅನಿಸುತ್ತೆ. ಮ್ಯಾನಿಪುಲೇಷನ್ ಕಡಿಮೆ ಆಗುತ್ತೆ ಮೈಂಡಲ್ಲಿ. ಹಾಗಾಗಿ ಸೊ ಆ್ಯಂಡ್ 5 ಮಿನಿಟ್ಸಲ್ಲಿ ಎಂಟ್ರಿ ಎಕ್ಸಿಟ್ಗಳನ್ನ ಟ್ರೇಡ್ ಮಾಡ್ತಿರ್ತೀನಿ. ಎಂಟ್ರಿ ಎಕ್ಸಿಟ್ 5 ಮಿನಿಟ್ಸಲ್ಲಿ ನೋಡ್ಕೊಂಡು ನಾನು ಟ್ರೇಡ್ ಆಗ್ತಿರ್ತೀನಿ. ಓಕೆನಾ? ಅದು ಬಿಟ್ಟು ಇನ್ನೇನೂ ಇಲ್ಲ. ಲೈಕ್ ಕೆಲವರು ಕ್ವಶನ್ ಕಳಿಸಿದ್ರಿ, ಸರ್ ಮೊದಲೆಲ್ಲ 5 ಮಿನಿಟ್ಸಲ್ಲಿ ನೀವು ಟ್ರೇಡ್ ಮಾಡ್ತಿದ್ರಿ, ಇವಾಗ ನೋಡಿದರೆ ನೀವು ಅದು ಯಾರೋ ಮೊನ್ನೆ ಬರೆದಿದ್ರಪ್ಪ, ಸೀರಿಯಸ್ಲಿ ಅವ್ರ ಕನ್ನಡ ನಾನು ಬುಕ್ಕಲ್ಲಿ ಓದ್ದಂಗಿತ್ತು ನನಗೆ ಅದು. ಸೊ ಇವಾಗ ನೀವು 15 ನಿಮಿಷಗಳನ್ನು ತಗೊಳ್ತೀರಾ, ಇದು ಎಷ್ಟು ಸರಿ? ನಾನು ಎಷ್ಟು ಸರಿ ಎಷ್ಟು ತಪ್ಪಿಗೆ ನಾನು ಏನು ಆನ್ಸರ್ ಹೇಳಿ? ನಾನೇನು ಬಿಟ್ಟ ಸ್ಥಳನ ತುಂಬ್ತಾ ಇದ್ದೀನಿ ಇಲ್ಲಿ? ಸೀರಿಯಸ್ಲಿ ಯಾರ್, ಕ್ರೇಜಿ ಗೈಸ್. ಸೊ ಇವತ್ತು ವೆಯ್ಟ್ ಮಾಡಿದೆ. ಆ್ಯಕ್ಚುಲಿ ಮೊನ್ನೆ ಕ್ಲಾಸಲ್ಲಿ ಕೂಡ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟಲ್ಲಿ ಆಲ್ವೇಸ್ ನಮಗೆ ರಿಟ್ರೇಸ್ಮೆಂಟ್ ಝೋನ್ಗಳನ್ನ ಯಾವ ಥರ ಐಡೆಂಟಿಫೈ ಮಾಡ್ಕೋಬೇಕು ಅಂತ. ಇಲ್ಲಿಗೆ ಬಂದಾಗ ಮೊದಲು 15 ನಿಮಿಷ ಕಳೆದ್ಮೇಲೆ ಇಲ್ಲಿಗೆ ಬಂದಾಗ ಕಾನ್ಫಿಡೆಂಟ್ಲಿ ಟ್ರೇಡ್ ತೊಗೊಂಡಿದ್ದೆ. ಬಿಕಾಸ್ 2 ದಿನ 15 ನಿಮಿಷ ಬೌನ್ಸ್ ಆಗಿತ್ತು. ಇವತ್ತು ಬೌನ್ಸ್ ಆಗಲ್ಲ ಅಂತ ಗೊತ್ತಿತ್ತು, ಇಲ್ಲಿ ಟ್ರೇಡ್ ಎತ್ಕೊಂಡಿದ್ದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನನಗಿಲ್ಲಿ ಬ್ರೇಕೌಟಲ್ಲಿ ಬಂದಾಗ ನಾನು ಎಕ್ಸಿಟ್ ಮಾಡ್ಕೊಬೇಕಿತ್ತು. ಸೊ ಬ್ರೇಕೌಟಲ್ಲಿ ಬಂದಾಗ ಎಕ್ಸಿಟ್ನ ಮಾಡಲಿಲ್ಲ ನಾನು. ಸೊ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟು ಬ್ರೇಕೌಟ್ ಆಗುತ್ತೆ ಅಂತ. ಬಟ್ ಸಮ್ ಸ್ಮಾಲ್ ಇದರಲ್ಲಿ ಅಲ್ಲಿ ಸ್ವಲ್ಪ ರಿಜೆಕ್ಷನ್ ಆಗ್ತಿತ್ತು. ಚಲೋ ಫಸ್ಟ್ ಟ್ರೇಡ್ ಅಲ್ವ ಅಂತ ಎಕ್ಸಿಟ್ ಆಗೋಣ ಅಂತ ಎಕ್ಸಿಟ್ ಆದೆ. ಎಕ್ಸಿಟ್ ಆದಮೇಲೆ ಅಗೇನ್ ಐ ವೇಟೆಡ್. ಮಾರ್ಕೆಟ್ ಏನಾದರೂ ನನಗೆ ಈ ಲೆವೆಲ್ ತನಕ, ಇಲ್ಲಿ ತನಕ ಏನಾದರೂ ಬಂದರೆ 20% ತನಕ ಐ ಕ್ಯಾನ್ ಗೋ ವಿತ್ 1 more ಟ್ರೇಡ್. ಸೊ ಈಸಿಯಾಗಿ ಇನ್ನೂ ಕಡಿಮೆಗೆ ಸಿಗುತ್ತೆ ಅಂತ. ಬರಲಿಲ್ಲ ಮಾರ್ಕೆಟು. ಯಾವಾಗ ಮಾರ್ಕೆಟು ಅಗೇನ್ ಈ ಲೆವೆಲಿಗೆ ಬಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಯಿತು, ಇಟ್ಸ್ ಅ ವೆರಿ ಮಚ್ ಕ್ಲಿಯರ್ ಫಾರ್ ಮಿ, ಮಾರ್ಕೆಟ್ ಇಲ್ಲಿಂದ ಯಾವುದೇ ಕಾರಣಕ್ಕೂ ಯೂ ಟರ್ನ್ ಅಂತೂ ತಗೊಳ್ಳಲ್ಲ, ಒಂದು ಶಾರ್ಟ್ ಕಟ್ ಕೊಡುತ್ತೆ ಅಂತ. ಸ್ವಲ್ಪ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಸಿಕ್ತು ನನಗೆ. ಸೊ ಇಟ್ ವಾಸ್ ಅ ವೆರಿ ಗುಡ್ ಟ್ರೇಡ್. ನೀವು ಬಿಲೀವ್ ಮಾಡೋದಿಲ್ಲ, ಕ್ವಾಂಟಿಟಿ ಕೂಡ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಗೊತ್ತಿತ್ತು ಕ್ಲಿಯರಾಗಿ ಮಾರ್ಕೆಟಲ್ಲಿ ಇಲ್ಲಿ ಯಾವ ಬೈಯರ್ಸ್ ಇಲ್ಲ. ಆಲ್ರೆಡಿ ಇಲ್ಲಿ ಬೈಯರ್ಸ್ ಇದ್ದವರೆಲ್ಲ ಇಲ್ಲಿ ಸ್ಮ್ಯಾಶ್ ಮಾಡಿ ಹೋಗಿದ್ದಾರೆ. ಸೊ ಮಾರ್ಕೆಟಲ್ಲಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ತೊಗೊಂಡೆ ನಾನು. ಪೇಷನ್ಸಿಂದ ವೆಯ್ಟ್ ಮಾಡಿದೆ. 15 ನಿಮಿಷ
ನಾನು ತಗೊಂಡಿರೋ ಪ್ರೈಸಿಂದ 2 ಪಾಯಿಂಟ್ ಹಿಂದೆ 2 ಪಾಯಿಂಟ್ ಮುಂದೆ 2 ಪಾಯಿಂಟ್ ಹಿಂದೆ ತೋರಿಸ್ತಾ ಇತ್ತು. ಬ್ರೇಕೌಟ್ ಆದರೆ ಆಗಲಿ, ಬ್ರೇಕೌಟ್ ಆಗಲ್ಲ ಅಂದರೆ ಇವತ್ತಿಂದ ಹೆಂಗಿದ್ರು ದುಡ್ಕೊಂಡಿರೋ ದುಡ್ಡನ್ನ ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆಗೋಣ ಅಂದ್ಕೊಂಡು ಸುಮ್ಮನಿದೆ. ಜಸ್ಟ್ 5 ಪಾಯಿಂಟ್ ಎಸ್ ಎಲ್ಗೆ ವೆಯ್ಟ್ ಮಾಡ್ತಿದೆ. 5ರಿಂದ 6 ಪಾಯಿಂಟ್ ಒಳಗಡೆ ಎಸ್ ಎಲ್ ಅಂತ. ಮಾರ್ಕೆಟ್ ಡನ್ ವೆರಿ ಗುಡ್ ಬ್ರೇಕೌಟ್. ಇಮ್ಮಿಡಿಯೇಟ್ಲಿ ಶೂಟ್ ಅಪ್ ಮೀ 20 ಪಾಯಿಂಟ್ ಸಿಕ್ತು ನನಗೆ. ದಟ್ ವಾಸ್ ಅ ವೆರಿ ಗುಡ್ ಮೂವ್. ಸೊ ಇಟ್ಸ್ ಅ ಗ್ರೇಟ್ ಮೂವ್. ಹ್ಯಾಪಿ ಬಿಕಾಸ್ ಕಲೀರಿ, ಕಲ್ತ್ರೆ ಆಲ್ವೇಸ್ ಈಸಿ. ಏನಕ್ಕೆ ನಾನು ನಿಮಗೆ ಚಾರ್ಟ್ ಟೈಮ್ ಫ್ರೇಮ್ನ 1 ಮಿನಿಟ್ 15 ಮಿನಿಟ್ಸಲ್ಲಿ ತೋರಿಸ್ತೀನಿ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಅರ್ಥ ಆದಾಗಲೇ ನಿಮಗೂ ಕೂಡ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಈಸಿ ಆಗೋದು. ಸೊ ಇಷ್ಟೇ ಲಾಜಿಕ್ಕು, ಏನು ಎಕ್ಸ್ಟ್ರಾ ಯೂಸ್ ಮಾಡಿಲ್ಲ, ಸಿಂಪಲ್ ಲಾಜಿಕ್ಕು. ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಹೋಗುತ್ತಾ? ಮಾರ್ಕೆಟ್ ಇಲ್ಲಿಂದ ಯೂ ಟರ್ನ್ ಆಗಬೇಕು ಅಂದರೆ ತುಂಬ ದೊಡ್ಡ ಅಮೌಂಟ್ ಹಾಕಬೇಕು, ಓಕೆನಾ. ಆ್ಯಂಡ್ ಮಾರ್ಕೆಟ್ ಏನಾಗಿದೆ ಇವಾಗ, ಲಾಸ್ಟ್ 2 ಡೇಸ್ದು ಹೋಲ್ಡ್ ಮಾಡಿ ಬ್ರೇಕೌಟ್ ಆಗ್ತಿರೋದ್ರಿಂದ ಇಲ್ಲಿ ಬ್ರೇಕೌಟ್ ಮಾಡಿದವರು ಪ್ರಾಫಿಟ್ ಬುಕ್ ಮಾಡ್ತಿದ್ದಾರೆ ನಂತರ. ಸೊ ಮಾರ್ಕೆಟ್ ಸ್ವಲ್ಪ ಹಿಂದಕ್ಕೆ ಬರ್ಬೋದು. ಅಗೇನ್ ಇಟ್ ವಿಲ್ ಗಿವ್ 1 more ಸ್ಪೈಕ್, ಓಕೆನಾ. ಇಲ್ಲಿ ತನಕ ರಿಜೆಕ್ಷನ್ ಬಂದರೆ ನೀವು 10 ಪಾಯಿಂಟ್ ಎಕ್ಸ್ಪೆಕ್ಟ್ ಅಂತೂ ಈಸಿಯಾಗಿ ಮಾಡ್ಕೊಬೋದು ಮಾರ್ಕೆಟಲ್ಲಿ. ಸೊ ವೆಯ್ಟ್ ಮಾಡಿದರೆ ನಿಮಗೆ ಡೆಫಿನೆಟಾಗಿ ಅಲ್ಲಿಂದ 10 ಪಾಯಿಂಟ್ ಅಂತೂ ಈಸಿಯಾಗಿ ಸಿಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಮಾರ್ಕೆಟಲ್ಲಿ ಪೇಷನ್ಸ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನೀವು ಕೂಡ ಮಾರ್ಕೆಟಲ್ಲಿ ಆರಾಮಾಗಿ ಓಕೆನಾ. ಹೋಪ್ ಯು ಗೈಸ್ ನಾನು ಹೇಳಿದ ಥಿಂಗ್ಸ್ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಸೊ ಕಲೀರಿ, ಕಲ್ತ್ರೆ ಈಸಿ. ಸೊ ನಾನು ಕೂಡ ಅಷ್ಟೇ, ನಾವು ಡನ್ ಫಾರ್ ದ ಡೇ. ಮತ್ತು ನನಗಿನ್ನು ನೋಡಬೇಕು ಗೋಲ್ಡಲ್ಲಿ ಇವತ್ತು ಟ್ರೇಡ್ ಎಷ್ಟು ಸಿಗುತ್ತೆ ಅಂತ. ಅಗೇನ್ ಐ ಹ್ಯಾವ್ 1 more ವರ್ಕ್. ಸೊ ಮತ್ತೆ ನಾನು 2 ಗಂಟೆ ಮೇಲೆ ಮತ್ತೆ ಹೋಗ್ಬೇಕಾಗತ್ತೆ. 2 ಗಂಟೆಗೆ ಹೋಗಿ ಇವತ್ತು ಸ್ವಲ್ಪ ಬ್ಯುಸಿನೇ ಇದ್ದೀನಿ. ಫ್ಯಾಮಿಲಿಯಲ್ಲಿ ಒಂದು ಇಶ್ಯೂ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿಯವರು ಆ ಕಡೆ ಈ ಕಡೆ ಹೊರಗಡೆ ಓಡಾಡ್ತಿದ್ದಾರೆ. ಸೊ ಅವ್ರ ಜೊತೆಗೆ ಅವ್ರನ್ನ ಪಿಕಪ್ ಡ್ರಾಪ್ ಕೆಲಸಗಳು ನಮಗೆ ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾವು ಪಿಕಪ್ ಡ್ರಾಪ್ ಇಶ್ಯೂಗಳನ್ನ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಹೋಪ್ ಇದಾಗಿತ್ತು. ಅಟ್ಲೀಸ್ಟ್ ನನಗೆ 10-10:30 ಅಷ್ಟರಲ್ಲಿ ಟ್ರೇಡ್ ಮುಗಿಲಪ್ಪ ಅಂದ್ಕೊಂಡಿದ್ದೆ. ಫೈನಲಿ ಡನ್ ಫಾರ್ ದ ಡೇ. ಗಾಯ್ಸ್ ನಿಮಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಒಂದು ಈಸಿ ಹೇಳ್ತೀನಿ ಕೇಳಿ. ದಿಸ್ ಈಸ್ ದ ಪಿಕ್ಚರ್ ಪರ್ಫೆಕ್ಟ್ ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕ್ ಡೌನ್. ಆ್ಯಕ್ಚುಲಿ ನಿನ್ನೆಗೆ ಅಂದ್ಕೊಂಡಿದ್ದೆ ನಾನು ಫ್ರೈಡೇನೇ ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕ್ ಡೌನ್ ಆಗುತ್ತೆ ಅಂತ. ಬ್ರೇಕ್ ಡೌನ್ ಆಗಲಿಲ್ಲ. ಸೊ ಇವತ್ತು ಟ್ರಯಾಂಗಲ್ ಪ್ಯಾಟ್ರನ್ನ ಮ್ಯಾನುಪ್ಲೇಟ್ ಮಾಡಿತ್ತು ಮಾರ್ಕೆಟು, ಬ್ರೇಕೌಟ್ ಆಗ್ತೀನಿ ನಾನು ಅಂತ. ಈ ಕಡೆ ಬ್ರೇಕ್ ಡೌನ್ನು ಮ್ಯಾನುಪ್ಲೇಟ್ ಮಾಡ್ತು, ಈ ಕಡೆ ಬ್ರೇಕೌಟ್ನು ಮ್ಯಾನುಪ್ಲೇಟ್ ಮಾಡಿತ್ತು. ಅಗೇನ್ ಮಾರ್ಕೆಟ್ ಮ್ಯಾನುಪ್ಲೇಟ್ ಮಾಡೋದು ತುಂಬಾ ಕಷ್ಟ ಇತ್ತು. ಹಾಗಾಗಿನೇ ನಾನು ಇಲ್ಲಿ ಟ್ರೇಡ್ನ ವೆಯ್ಟ್ ಮಾಡ್ತಿದ್ದೆ. ಇಲ್ಲೇನು ಮೂಮೆಂಟ್ ಆಗಿದೆ ಅಲ್ಲಿ, ಈ ಕ್ಯಾಂಡಲಲ್ಲೇ ಬರುತ್ತೆ ಇಲ್ಲಿ ತನಕ ಅಂತ ಅಂದ್ಕೊಂಡೆ. ಬರಲಿಲ್ಲ, ಇಮಿಡಿಯೇಟಾಗಿ ಎಕ್ಸಿಟ್ ಆಗಿದ್ದೀನಿ ಅಷ್ಟೇ. ಅದರಲ್ಲಿ ಏನಿದೆ, ಸಿ ನೆವರ್ ಹೋಲ್ಡ್ ಯುವರ್ ಸೆಲ್ಫ್ ಲೈಕ್ ಮಾರ್ಕೆಟ್ ನನಗೆ ಇಲ್ಲಿಂದ ಇಲ್ಲಿ ತನಕ ಬರಲೇಬೇಕು. ಅದು ಯಾಕೆ ಬರಲ್ಲ ನಾನು ನೋಡ್ತೀನಿ. ನೆವರ್ ಎವರ್ ಥಿಂಕ್ ಲೈಕ್ ದಟ್. ನೀವು ಆ ಥರ ಥಿಂಕ್ ಮಾಡ್ತೀರಾ ಅಂದರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸಿಂಪಲ್ಲು ನಮ್ಮದು ಸಪೋರ್ಟ್ ರೆಸಿಸ್ಟೆನ್ಸು ಇರ್ಬೋದು, ಪ್ಲಸ್ ಫಿಬೊನಾಚಿ ಕಾನ್ಸೆಪ್ಟು ಇದು 2 ಆಗಿದೆ. ಸೊ ಮಾರ್ಕೆಟ್ ಅಂಟಿಲ್ ಅನ್ಲೆಸ್ ಅಗೇನ್ ಬುಲ್ಲಿಶ್ ಸೈಡ್ ಹೋಗೋದು ತುಂಬ ಕಷ್ಟ. ಅಲ್ಲಿ ತನಕ ಈ ಟ್ರೆಂಡ್ ಲೈನ್ನ ಮಾರ್ಕೆಟ್ ಏನು ಫಾಲೋ ಮಾಡ್ತಿದೆಯಲ್ಲ, ಈ ಲೆವೆಲಿಂದ ಮಾರ್ಕೆಟ್ ಮೇಲಕ್ಕೆ ಬರಬೇಕು. ಇಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ತನಕ ಬಂದರೆ ಪುಷ್ ಕೊಟ್ಟು ಒಂದು ಟಚ್ ಕೊಡುತ್ತೆ ಮೇಲಕ್ಕೆ, ಆವಾಗ ನಾವು ಇಲ್ಲೇ ಎಲ್ಲಾದರೂ ಒಂದು ಎಂಟ್ರಿ ತಗೋಬೋದು. ಸೊ ಅದು ಇವತ್ತು ಆಗುತ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಇವತ್ತು ತುಂಬ ಕಷ್ಟ ಇದೆ. ಆಲ್ರೆಡಿ ನೋ ಮೋರ್ ಬಯರ್ಸ್ ಆಲ್ರೆಡಿ ವ್ಯಾನಿಷ್ ಆಗಿದ್ದಾರೆ. ಇಲ್ಲಿ ಇನ್ಸ್ಟಿಟ್ಯೂಟ್ ಅವ್ರು ಯಾರು ಬಂದು ಬಡ ದುಡ್ಡು ಹಾಕಬೇಕು. ಅವ್ನು ಇಲ್ಲೇ ಆಗ್ತಾನೆ, ಇಲ್ಲಿಗೆ ಬಂದಮೇಲೆ ಆಗ್ತಾನೆ, ಇಲ್ಲಿಗೆ ಬಂದಮೇಲೆ ಆಗ್ತಾನೆ. ಇವತ್ತಿಲ್ಲ ಹಾಕಕ್ಕೆ ಇಂಟ್ರೆಸ್ಟೇ ಇಲ್ವೋ ಯಾರಿಗೆ ಗೊತ್ತು. ನ್ಯೂಸ್ ಏನಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಮಗಿಂತ ಫಾಸ್ಟ್ ರೀಡರ್ಸ್ ಇರ್ತಾರೆ ಅವ್ರ ನ್ಯೂಸಲ್ಲಿ. ಸೊ ಹಾಗಾಗಿ ದಿಸ್ ವಾಸ್ ದ ಲಾಜಿಕ್ ಮೇಡ್ ಮೈ ಡೇ, ಓಕೆ. ಸೊ ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ಐ ಗೆಸ್ ನೋಡುವ ಯಾವಾಗ ಟೈಮ್ ಸಿಗುತ್ತೆ. ಸೊ 15 ಅಲ್ವಾ, 29ಕ್ಕೆ ಪ್ಲ್ಯಾನ್ ಮಾಡೋಣ, ಓಕೆನಾ. 29ಕ್ಕೆ ಮೇ ಬಿ ಇಟ್ ಈಸ್ ಪಾಸಿಬಲ್ ಇದೆ ಅಂದ್ಕೊಳ್ತೀನಿ. ನೋಡೋಣ, ಸಿಕ್ಕಿದ್ರೆ 29ಕ್ಕೆ ಡೆಫಿನೆಟಾಗಿ ಒಂದು ಕ್ಲಾಸ್ ಹಾಕುವ, ಓಕೆನಾ. ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮೆನಿ ಪೀಪಲ್ಸ್ ಕೇಳ್ತೀರಿ ಗೋಲ್ಡ್ ದಯವಿಟ್ಟು ಹೇಳ್ತಾ ಇದ್ದೀನಿ. ನಾನೇ ಇನ್ನೂ ಕಂಪ್ಲೀಟ್ ಕ್ಲಾರಿಟಿ ಇಲ್ಲ. ಸ್ಮಾಲ್ ಅಮೌಂಟಲ್ಲಿ ಟ್ರೇಡ್ ಮಾಡ್ತೀನಿ. 50,000 ಹಾಕ್ಕೊಂಡು 0.05 ಲಾಟಲ್ಲಿ ಟ್ರೇಡ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಕಂಪ್ಲೀಟಾಗಿ ಕನ್ಫರ್ಮೇಷನ್ ಆದಮೇಲೆ ನಿಮಗೂ ಕೂಡ ಗೈಡ್ ಮಾಡಿಕೊಡ್ತೀನಿ. ಈ ಕಾನ್ಸೆಪ್ಟ್ ಇದರಲ್ಲಿ ವರ್ಕ್ ಆಗೋದಿಲ್ಲ. ನಾನು ಫಸ್ಟೇ ಹೇಳಿದ್ದೀನಿ, ಗೋಲ್ಡ್ ಈಸ್ ಟೋಟಲಿ ಡಿಫ್ರೆಂಟ್. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಥರ ಅಲ್ಲ ಗೋಲ್ಡ್. ಅದು ಗೋಲ್ಡು ವರ್ಲ್ಡ್ ವೈಡ್ ಟ್ರೇಡ್ ಆಗುತ್ತೆ. ಆ್ಯಕ್ಚುಲಿ ಗೋಲ್ಡಲ್ಲಿ ಟ್ರೇಡ್ ಎಲ್ಲಿತ್ತು ಅಂತ ನಿಮ್ಮ ಕ್ವಶನ್ಸ್ಗಳು ತುಂಬಾ ಬರುತ್ತೆ. ನೀವು ಬಿಲೀವ್ ಮಾಡೋದಿಲ್ಲ. ದಿಸ್ ವಾಸ್ ಮೈ ಸೆಲ್ಲಿಂಗ್ ಟ್ರೇಡ್, ಓಕೆನಾ. ಇಷ್ಟು ದೂರ ಮೂಮೆಂಟ್ ಆಗಿದೆ, ನೀವು ಹೆಂಗೆ ಇಲ್ಲಿಂದಲೇ ಶಾರ್ಟ್ ಮಾಡಿದ್ರಿ ಅಂದರೆ ಅಲ್ಲಿ ಏನೋ ಒಂದಿತ್ತು, ಅದಕ್ಕೆ ತಗೊಂಡ್ವಿ. ಎಕ್ಸಾಕ್ಟಾಗಿ ನಾನು ಇವತ್ತು ಎದ್ದಿದ್ದು ಕೂಡ ಎಷ್ಟರಲ್ಲಿದ್ದಾಗ ಗೊತ್ತಾ, ಆಲ್ಮೋಸ್ಟ್ 5 ಗಂಟೆಗೆ ನಾನು ಎದ್ದಿದ್ದು ಇವತ್ತು. ಸೊ 5 ಗಂಟೆಗೆ ಎದ್ಮೇಲೆ ಅವಾಗವಾಗ ಮೊಬೈಲಲ್ಲಿ ನೋಡ್ತಾ ಇದ್ದೆ ಗೋಲ್ಡ್ ಏನು ಮಾಡ್ಬೋದು ಅಂತ. ಈ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗ್ಬೋದು ಬಿಕಾಸ್ ಮಾರ್ಕೆಟು ಕಂಪ್ಲೀಟ್ ಚಾನಲಲ್ಲಿದೆ. ಸೊ ಅಂತ. ಬಟ್ ಗೋಲ್ಡಲ್ಲಿ ಚಾನಲ್ಗಳು ಬ್ರೇಕೌಟ್ಗಿಂತ ಜಾಸ್ತಿ ರಿವರ್ಸಲ್ಲೇ ಚೆನ್ನಾಗಿ ರಿವರ್ಸ್ ಆಗ್ತವೆ. ಸೊ ಅಂದ್ಕೊಂಡಿದ್ದೆ ನಾನು, ರಿವರ್ಸ್ ಆಗಿದ್ರೆ ದಿಸ್ ಈಸ್ ದ 5 minutes ಟೈಮ್ ಫ್ರೇಮಲ್ಲಿ ಇದು ಫಾಲೋ ಮಾಡೋಕ್ಕೆ ನೋಡ್ತಾ ಇದೆ. ಮೇ ಬಿ ಪಾಸಿಬಲ್ ಮಾರ್ಕೆಟ್ ಕ್ಯಾನ್ ಕಮ್ ಡೌನ್, ಓಕೆನಾ. ಸೊ ಇಲ್ಲಿಂದ ಮಾರ್ಕೆಟು ಕೆಳಗಡೆ ಬರೋ ಚಾನ್ಸಸ್ ಎಷ್ಟಿದೆ ಅನ್ನೋದು. ಸೊ ಅದೇನು ಮಾಡ್ತು, ಮಾರ್ಕೆಟು ಸ್ಪೈಕ್ ಮಾಡಿ ಇಮಿಡಿಯೇಟಾಗಿ ಮೇಲೆ ಬಂತು. ಇಟ್ ಈಸ್ ನಥಿಂಗ್ ಬಟ್ ರಾಂಗ್ ಅಲ್ವೇ ಅಲ್ಲ. 1 ಟ್ರೇಡು
ನನಗೆ ಇಲ್ಲಿ ಸಿಕ್ತಿತ್ತು ಟ್ರೇಡು. ಫೋರ್ಸ್ ಒಂದು 7-8 ಪಾಯಿಂಟ್ಗೆ ಎಕ್ಸಿಟ್ ಆಗಿದ್ರು ಸೆಕೆಂಡ್ ಟ್ರೇಡ್ ಎಲ್ಲಿತ್ತು ಅಂದರೆ ಮೈ ಸೆಕೆಂಡ್ ಟ್ರೇಡ್ ವಾಸ್ ದಿಸ್ ಲೆವೆಲ್. ಎಕ್ಸಾಕ್ಟಾಗಿ ಈ ಲೆವೆಲಲ್ಲಿ ನನಗೊಂದು ಸೆಕೆಂಡ್ ಟ್ರೇಡ್ ಇತ್ತು. ಇಲ್ಲೊಂದು 4-5 ಪಾಯಿಂಟ್ ಅಂತೂ ಸಿಗ್ತಾ ಇತ್ತು. ಮಿನಿಮಮ್ 4 ಪಾಯಿಂಟ್ಸ್ಗೆ ಏನು ಬರ ಇರಲಿಲ್ಲ ಅದರಲ್ಲಿ. ಅದಾದಮೇಲೆ ಥರ್ಡ್ ಟ್ರೇಡ್ ಏನಾದ್ರು ಬಂದಿದ್ದರೆ ಎಲ್ಲಿಗೆ ಬರ್ತಿತ್ತು ಅಂತ. ಸೊ ಈ ಥರ್ಡ್ ಟ್ರೇಡ್ ಪ್ರೆಸೆಂಟ್ ಇಲ್ಲವೇ ಇಲ್ಲ. ಏಕೆಂದರೆ ಮಾರ್ಕೆಟಲ್ಲಿ ಇವಾಗ ನಾವು ಇಟ್ ಈಸ್ ಅನ್ ಏಷ್ಯನ್ ಸೆಷನ್, ವೈಡ್ ರೇಂಜ್ ವೈಲ್ಡ್ ಮೂಮೆಂಟ್ ಆಗಿದೆ. ಲಂಡನ್ ಸೆಷನ್ನಲ್ಲೂ ಕೂಡ ಮಾರ್ಕೆಟ್ ಇಲ್ಲೇ ಡ್ರಾಮಾ ಮಾಡುತ್ತೆ. ದೆನ್ ಇವತ್ತು ನೀವು US ಸೆಷನಲ್ಲಿ ಐ ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಆರ್ ಡೌನ್. ಸೊ ಲಂಡನ್ ಸೆಷನಲ್ಲಿ ಏನೂ ಆಗೋದಿಲ್ಲ ಇವತ್ತು. ಟಿಲ್ 7 o'clock ತನಕ ಮಾರ್ಕೆಟ್ ಈಸ್ ಅನ್ ರೇಂಜ್ ಆಫ್ ದಿಸ್ ಆ್ಯಂಡ್ ದಿಸ್. ಓಕೆನಾ? ಹೋಪ್ ನಿಮಗೆ ಗೋಲ್ಡ್ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.